A1 TV ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ದಲಿತರ ಜಮೀನು ಕಬಳಿಸಿದ ಭೂಕಳ್ಳರು, ಮೇಲ್ವರ್ಗದ ಅಟ್ಟಹಾಸಕ್ಕೆ ಬೀದಿಪಾಲಾದ ದಲಿತರು, ಭೂಗಳ್ಳರ ವಿರುದ್ಧ ಎಎಸ್ಎಸ್ಕೆ ಸಂದೇಶ್ ಸಮರ. ಚಿಂತಾಮಣಿ ತಾಲೂಕಿನಲ್ಲಿ ಭೂಮಿಯ ಬೆಲೆ ಗಗನಕ್ಕೇರುತ್ತಿದ್ದಂತೆ ಭೂಗಳ್ಳರ ಕಾಟ ಜಾಸ್ತಿಯಾಗ್ತಿದೆ. ಇದಕ್ಕೆ ಉದಾಹರಣೆಗೆ ಎಂಬಂತೆ ಮುಂಗಾನಹಳ್ಳಿ ಹೋಬಳಿಯ ಗೊಲ್ಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 2ರಲ್ಲಿ 5 ಎಕರೆ 10 ಗುಂಟೆ ಜಮೀನು ಮೂಲತಃ ನಾರಾಯಣಪ್ಪ ಹಿರೇನಬೋಯಿ, ವೆಂಕಟಸ್ವಾಮಿ, ವೆಂಕಟರಾಯಪ್ಪ, ಗುರುವನ ಬೋವಿ ಎಂಬುವರ ಹೆಸರಿನಲ್ಲಿ ಹಿಡುವಳಿ ಜಮೀನು ಇದ್ದು ಅಕ್ರಮವಾಗಿ ಚಿಕ್ಕಬೈರಾರೆಡ್ಡಿ, ವೆಂಕಟರೆಡ್ಡಿ ಎಂಬುವರು ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡಿರುವ ಗಂಭೀರ ಆರೋಪ ಮಾಡಿ ದಲಿತ ಕುಟುಂಬಗಳು ಹಾಗೂ ಜಮೀನು ಮಾಲೀಕರು ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿ ಭೂಗಳ್ಳರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಯಾವುದೇ ನೋಂದಣಿ ಇಲ್ಲದೆ ಅಕ್ರಮವಾಗಿ ಜಮೀನು ಪರಭಾರೆ ಮಾಡಿಕೊಂಡವರ ವಿರುದ್ಧ ಕಾನೂನು ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ಮುನಿರಾಜು, ಜಮೀನು ಮಾಲೀಕ ಮುನಿರಾಜು ಮತ್ತು ಸಂದೇಶ್ ಅವರು ಕೆಲ ಪ್ರಭಾವಿಗಳು ಅಕ್ರಮವಾಗಿ ತಮ್ಮ ಹೆಸರುಗಳಿಗೆ ಖಾತೆ ಮಾಡಿಸಿಕೊಂಡಿರುವುದಾಗಿ ಗಂಭೀರ ಆರೋಪ ಮಾಡಿದರು. ತಾಲೂಕು ಕಚೇರಿ ಆವರಣದಲ್ಲಿ ಜಮಾಯಿಸಿರುವ ವಿಷಯ ತಿಳಿಯುತ್ತಿದ್ದಂತೆ ದಲಿತ ಸಂಘಟನೆಗಳ ಮುಖಂಡರು ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿ ಅಕ್ರಮವಾಗಿ ಜಮೀನು ಪರಭಾರೆ ಮಾಡಿಕೊಂಡವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಈ ಲ್ಯಾಂಡ್ನ ಒಂದಷ್ಟು ಜನ ಮೇಲ್ವರ್ಗದವರು ಅಂದರೆ ಈಗ ಪ್ರೆಸೆಂಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿದೆ ಗೋಳ್ಳಹಳ್ಳಿ ಗ್ರಾಮ. ಇದು 5 ಎಕರೆ 10 ಗುಂಟೆ ಹಿಡುವಳಿ ಲ್ಯಾಂಡ್. ಈ ಜಾಗನ ಚಿಕ್ಕಬೈರಾರೆಡ್ಡಿ, ವೆಂಕಟರೆಡ್ಡಿ, ನಾರಾಯಣಪ್ಪ ಇವರು ಮಾಡ್ಕೊಳ್ತಾರೆ. ಏನು ಈಗಲೂ ನೀವು ನೋಡ್ಬೋದು. ಎಲ್ಲ ಇವರು ಇದ್ದಾರಲ್ಲ, ಇವರೆಲ್ಲ ಜಂಟಿ ಇದ್ದಾರೆ. ಇಲ್ಲಿ ಚಿಕ್ಕಬೈರಾರೆಡ್ಡಿ ಮತ್ತು ವೆಂಕಟರೆಡ್ಡಿ ಅಂತ ಹೇಳ್ಬಿಟ್ಟು ಆ್ಯಡ್ ಆಗ್ತೈತೆ ಹೆಸರು ಪಾಣಿಯಲ್ಲಿ. ಈ ಹೆಸರು ಹೆಂಗೆ ಆ್ಯಡ್ ಆಗ್ತೈತೆ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆಮೇಲೆ ಇವರು ಮಾರಿರೋದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳಿಲ್ಲ. ಹಳೆ ಪಾಣಿಗಳಿಂದ ಹಿಡ್ಕೊಂಡು ಇವತ್ತಿನ ತನಕ ಎಲ್ಲ 5 ಎಕರೆ 10 ಗುಂಟೆ ಜಮೀನು ಕೂಡ ನಾರಾಯಣಪ್ಪ, ಈರನ್ ಬೋವಿ, ವೆಂಕಟಸ್ವಾಮಿ, ವೆಂಕಟರಾಯಪ್ಪ ಇವ್ರ ಹೆಸರುಗಳೆಲ್ಲ ಇರ್ತೈತಿ. ಇಲ್ಲೇನು ಮಾಡ್ತಾರೆ ಅಂದರೆ ಬಡವ್ರ ಜಮೀನು ಯಾವ ಥರ ಕಬಳಿಸ್ತಾರೆ, ಕೆಲವರು ವ್ಯಕ್ತಿಗಳು ಯಾವ ಥರ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಸಮೇತ ನಿಮಗೆ ಕೊಟ್ಟು ತೋರಿಸ್ತಾ ಇದ್ದೀನಿ. ಇವ್ರೇನು ಮಾಡ್ತಾರೆ, 2ನೇ ಪಾಣಿ ಎಲ್ಲಿ ಸೇರಿಸ್ತಾರೆ ನೋಡಿ, ಇಲ್ಲಿ ವೆಂಕಟರಾಮಣ್ಣ ಅಂತ ಸೇರಿಸ್ತಾರೆ. ಈ ವೆಂಕಟರಾಮಣ್ಣ ಅನ್ನೋರು ಒಂದು ಹೆಸರು ಪಾಣಿಯಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಅದೇ ಥರ ಹೊಸ ಪಾಣಿಯಲ್ಲಿ ಕೂರಿಸೋ ಥರ ಮಾಡ್ತಾರೆ. ಪೊಸಿಷನ್ ಇವ್ರನ್ನ ಹೊಡೆದು ಬಡದು ಈ ಗೋವಿ ಸಮುದಾಯದವರು ಅಮಾಯಕರು ಪಾಪ ಓದು ಬರಲ್ಲ. ಒಂದಷ್ಟು ಅಧಿಕಾರಿಗಳನ್ನ ಆ ಕಾಲದಲ್ಲಿ ಒಂದಷ್ಟು ಅಧಿಕಾರಿಗಳನ್ನ ಪೊಲೀಸ್ ಅವ್ರನ್ನೆಲ್ಲರನ್ನೂ ಇನ್ಕ್ಲೂಡ್ ಮಾಡಿಕೊಂಡು ಕರ್ಕೊಂಡೋಗಿ ಪೊಸಿಷನ್ ಕಿತ್ಕೊಂಡು ಈಗಲೂ ಪ್ರೆಸೆಂಟ್ ಪಾಣಿಯಲ್ಲಿ ನಮ್ಮ ಹೆಸರುಗಳು ಬರ್ತೀವಿ ಪ್ರೆಸೆಂಟ್ ಪಾಣಿಯಲ್ಲಿ. ಆದರೆ ಅವ್ರು ಬಂದು ಇಲ್ಲೀಗಲ್ ಆಗಿ ಮಾಡಿಕೊಂಡು ಡೂಪ್ಲಿಕೇಟ್ ಮಾಡಿಕೊಂಡು ಅಲ್ಲಿ ಬಂದು ಇದರಲ್ಲಿ ಕೂತ್ಕೊಂಡಿರೋಂಥದ್ದು, ಏನೋ ಪೊಸಿಷನಲ್ಲಿ ಬಂದು ಕೂತ್ಕೊಂಡಿರೋರು. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಸುಮಾರು ನಾವು ಅರ್ಜಿ ಹಾಕಿ ನೋಡಿ, ನಾವು ನಮ್ಮ ಸಂಘಟನೆಯಿಂದ FIR ಮಾಡಬೇಕು ಈ ಭೂಗಳ್ಳರ ಮೇಲೆ ಅಂತ. ಈ ಭೂಗಳ್ಳರ ಮೇಲೆ FIR ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅರ್ಜಿ ಹಾಕಿ ನೈಜತೆ ವರದಿ ಅಂದರೆ ಏನು, ಇಲ್ಲಿ ತನಕ ಅಲ್ಲಿಂದ ಇಲ್ಲಿ ತನಕ ಏನೇನಾಗಿದೆ ಇದು ಪೂರ್ತಿ ರಿಪೋರ್ಟ್ ಕೊಡ್ರಿ ಅಂತ ಹೇಳ್ಬಿಟ್ಟು ರಿಪೋರ್ಟ್ಗೆ ಹಾಕಿ ಅವ್ರ ಮೇಲೆ FIR ಮಾಡೋದಕ್ಕೆ ಹಾಕಿದ್ದೀವಿ. ಇವತ್ತಿನ ದಿನ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಇವತ್ತು ಪ್ರೆಸ್ ಮೀಟ್ ಮಾಡೋದಕ್ಕೆ ಕಾರಣ ಏನಂದರೆ, ಎಷ್ಟೇ ಬಲಾಢ್ಯರಾಗಿದ್ದರು ಅವ್ರು ಕೆಲವ್ರು ಹೇಳ್ಕೊಳ್ಳೋಂಥದ್ದು ಏನಂದರೆ, ನಮ್ಮ ಹಿಂದೆ ತುಂಬ ಅವ್ರ ಕುಟುಂಬದಲ್ಲೇ ಯಾರೋ ಒಬ್ಬರು ಜಿಲ್ಲಾಧಿಕಾರಿ ಆಗಿದ್ದಾರೆ ಮತ್ತು ನಮ್ಮನ್ನ ಯಾರೋ ಇದು ಮಾಡೋದಕ್ಕಾಗಲ್ಲ ಹಂಗಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿರೋ ಶಾಸಕರು ಗೊತ್ತಿದ್ದಾರೆ, ಏನೇನೋ ಹೇಳ್ತಾರೆ ಅವರು, ನಾವು ಕಣ್ಣಲ್ಲಿ ನೋಡಿಲ್ಲ. ಆದರೆ ನಮಗೆ ಬಂದಿರೋಂಥದ್ದು ಏನಂದರೆ ಮಾಹಿತಿ, ಎಷ್ಟೇ ದೊಡ್ಡ ವ್ಯಕ್ತಿ ಗೊತ್ತಿದ್ರು ಬಡವ್ರ ಜಮೀನು 5 ಎಕರೆ ಜಮೀನು ಕಬಳಿಸ್ಕೊಳ್ರಿ, ನಕಲಿ ದಾಖಲೆ ಸೃಷ್ಟಿ ಮಾಡಿರಿ ಅಂತ ಹೇಳ್ಬಿಟ್ಟು ಹೇಳ್ತಾರಾ? ಎಂಥ ಪ್ರಭಾವಿ ವ್ಯಕ್ತಿಗಳು ಬಂದ್ರೂ ಈ ಭೂಗಳ್ಳರ ವಿರುದ್ಧ FIR ದಾಖಲಾಗುತ್ತೆ. ಜೊತೆಗೆ ಈ ವ್ಯಕ್ತಿಗಳು ಯಾರಿದ್ದಾರೆ ಇವರು ಆ ಸಮುದಾಯದಲ್ಲಿ ಇವಾಗ ಈ ಜಂಟಿ 5 ಎಕರೆ ತೋರಿಸ್ತಾ ಇದ್ದಲ್ಲ ಬೋವಿ ಸಮುದಾಯದಲ್ಲಿ, ಅವ್ರ ಕಡೆಯಿಂದ ಇವ್ರ ಹೆಸರಿಗೆ ಆಗಿರೋಂಥದ್ದು ಯಾವುದೇ ದಾಖಲೆಗಳು ಲಭ್ಯ ಇಲ್ಲ. ಯಾವುದೇ EC ಟ್ರಾನ್ಸಾಕ್ಷನ್ನು ಅದು ಇದು ಯಾವುದೂ ಲಭ್ಯ ಇಲ್ಲ. ಯಾವ ಥರ ಮಾಡಿದಾರೋ, ಯಾರು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಇದಕ್ಕೆ ಸಂಬಂಧಪಟ್ಟಂಗೆ ಸೃಷ್ಟಿ ಮಾಡಿದಾರೋ ಆ ವ್ಯಕ್ತಿಗಳ ಮೇಲೆ FIR ಆಗಿ ಈ ಜಮೀನನ್ನು ಅತಿ ಶೀಘ್ರದಲ್ಲಿ ಬಡವರಿಗೆ ಆಗೋ ಥರ ತಹಸೀಲ್ದಾರ್ ಅವ್ರ ಕೈಯಲ್ಲೇ ಇರೋಂಥ ಕೆಲಸ, ಏನು ಬೇರೆಯವರೇನಿಲ್ಲ, ತಹಸೀಲ್ದಾರ್ ಅವರೇ ಮಾಡ್ಬೋದು. ಅವ್ರು ವರದಿ ಕೊಟ್ಟ ಅಕಸ್ಮಾತ್ ಅವರು ನೈಜತೆ ವರದಿ ಕೊಟ್ಟರೆ AC ಅವ್ರ ಹತ್ರ ಹೋಗಿ ಅಥವಾ DC ಅವ್ರ ಹತ್ರ ಹೋಗಿ ಖಾತೆ ವಜಾ ಮಾಡಿಸ್ಕೊಂಡ್ಬಂದು ಇವ್ರ ಖಾತೆ ಮಾಡಿಸೋಂಥ ಕೆಲಸ ನಡೆಯುತ್ತೆ. ಇವ್ರ ಜಮೀನು ಉಳಿಸೋ ತನಕ ಅವರು ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿರಲಿ ನಾನು ಈ ಬಡವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿ ಇವ್ರ ಜಮೀನು ಉಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು.
ನೈಜತೆ ವರದಿ ಅವ್ರಿಗೆ ಗೊತ್ತಿಲ್ಲ ಯಾವ ಥರ ಆಗೈತೆ ಜಮೀನು. ನಾವು ನಾವು ಹೇಳೋಂಥದ್ದೇನೆಂದರೆ ಅವರು ನೈಜತೆ ವರದಿನಲ್ಲಿ ಕೊಡಲಿ, ಯಾವ ಥರ ಕೋವಿ ಸಮುದಾಯದವರಿಂದ ಇವ್ರ ಕಮ್ಯುನಿಟಿಗೆ ಬಂತು, ಇವರು ಯಾವ ಥರ ಮಾಡಿದ್ರಿ ಜಮೀನನ್ನು, ಯಾವ ಥರ ಮೋಸ ಮಾಡಿದ್ರು ಅನ್ನೋದನ್ನ ಅವರೇ ವರದಿ ಕೊಡಲಿ. ಅಲ್ಲಲ್ಲ ರಿಪೋರ್ಟ್ ಕೊಡ್ತಾ ಇದ್ದಾರೆ ಈಗ, ಬಟ್ ಯಾವುದೇ ದಾಖಲೆಗಳು ಲಭ್ಯ ಇಲ್ಲ. ಪ್ರೆಸೆಂಟ್ RTCಯಲ್ಲಿ ನಮ್ಮವ್ರ ಹೆಸರುಗಳಿದೆ. ಆಮೇಲೆ ಈ ಥರ ಡೂಪ್ಲಿಕೇಟ್ ಮಾಡಿರೋರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಮಾಧ್ಯಮ ಮಿತ್ರರ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ ಸರ್. 5 ಎಕರೆ 10 ಗುಂಟೆ ನಾನು ಇನ್ನು ಬಗ್ಗೆ ಮಾತಾಡ್ತಾ ಇರೋದು. ಬೇರೆ ಜಮೀನುಗಳ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಇಲ್ಲ, ನಾನು ಮಾತಾಡೋಕ್ಕಾಗಲ್ಲ. ನಾನು ಮೂಲತಃ ಗೋಳಹಳ್ಳಿ ನಿವಾಸಿ. ಆದರೆ ನಾವು ಇದೇ ಟೌನಲ್ಲಿ ವಾಸವಾಗಿದ್ವಿ. 25-30 ವರ್ಷದಿಂದ ನಾವು ಅನುಭವದಲ್ಲಿ ಇಲ್ದಿರ ನಮ್ಮನ್ನು ಹೊರಗಾಕಿ ಅದನ್ನು ನಮ್ಮ ಮೂಲತಃ 2 ಸರ್ವೆ ನಂಬರ್ ಗೋಳಹಳ್ಳಿ ಗ್ರಾಮ, ಮುಂಗಾಡಹಳ್ಳಿ ಹೋಬಳಿಯಲ್ಲಿರುವಂಥ ಜಮೀನಿದು. ಅದು ಬಂದು 5 ಎಕರೆ 10 ಗುಂಟೆ. ಮೂಲದಿಂದ ಇದು ಹಿಡುವಳಿ ಲ್ಯಾಂಡ್ ಆಗಿರುತ್ತೆ. ಹಿಡುವಳಿ ಲ್ಯಾಂಡ್ ಬಂದು ನಮ್ಮ ತಾತ ಮುತ್ತಾತ ನಮ್ಮ ತಾತನ ತಮ್ಮಂದಿರ ಹೆಸರುಗಳಲ್ಲಿ ಬರ್ತಾ ಇರುತ್ತೆ. ಗುರುವನ ಬೋವಿ, ವೆಂಕಟಬೋಯಿ, ವೆಂಕಟಸ್ವಾಮಿ, ಈರನ ಬೋಯಿ, ವೆಂಕಟರಾಯಪ್ಪ ಅನ್ನೋದು 5 ಹೆಸರುಗಳು ಬರ್ತಾ ಇರುತ್ತೆ. ನಾರಾಯಣಪ್ಪ ಅನ್ನೋ ಹೆಸರು ಮೇಲೆ ಟಾಪಲ್ಲಿ ಇರುತ್ತೆ. ಅದನ್ನು ಇವರೇನು ಮಾಡ್ತಾರೆ, ವೆಂಕಟರಾಮನ್ನಾಗಿ ಬಂದಿರುವಂಥದ್ದು ಯಾವುದಾದ್ರು ಡಾಕ್ಯುಮೆಂಟ್ ಸೃಷ್ಟಿ ಆಗಿರಬೇಕು, ಇಲ್ಲ ಸೇಲ್ ಆಗಿರಬೇಕು, ಇಲ್ಲ ಅಂದರೆ ನಾವೇನಾದರೂ ಅವ್ರು ಗಿಫ್ಟ್ ಕೊಡಬೇಕು, ಏನಾದರೂ ಕೊಟ್ಟಿರ್ಬೇಕಲ್ವಾ. ಯಾವುದೋ ಡಾಕ್ಯುಮೆಂಟ್ ಇಲ್ದಿರ ವೆಂಕಟರಾಮಣ್ಣನವ್ರನ್ನ ಮೇಲೆಗೆ ಖಾತೆಗೆ ಎಂಟ್ರಿ ಮಾಡಿಕೊಂಡು ಅಲ್ಲಿಂದ ಅನುಭವನ ಇವರೇ ಹ್ಯಾಂಡಲ್ ಮಾಡಿಕೊಂಡು ಅದ್ರ ಜೊತೆಗೆ ಪೋತಿ ವರ್ಸಸ್ ಖಾತೆ 23ರಲ್ಲಿ 2023-24ರಲ್ಲಿ ಪೋತಿ ವರ್ಸಸ್ ಖಾತೆನ VA ಮತ್ತು RI ಇನ್ವಾಲ್ವ್ ಆಗಿ ಪೋತಿ ವರ್ಸಸ್ ಖಾತೆ ಮಾಡ್ಕೊತಾರೆ. ಆ ಖಾತೆ ಮಾಡ್ಕೊಂಡಾಗ ನಾವು ಕ್ವಶನ್ ಕೇಳಿದಾಗ ನೀವು ACಗೆ ಹೋಗಿ ಕ್ಯಾನ್ಸಲ್ ಮಾಡಿ ನಮ್ಗೆ ಪವರ್ ಇಲ್ಲ ಅಂತೇಳಿ ಎಲ್ಲ ಅಧಿಕಾರಿಗಳು ಹೇಳ್ತಾರೆ. ಆಮೇಲೆ ಎಂಡಾಸ್ಮೆಂಟ್ ಕೊಡ್ತಾರೆ ನನಗೆ ACಗೆ ಹೋಗಿ ಅಂತ. ನೀವು ಹೆಂಗೆ ಮಾಡಿದ್ರಿ? ಬೋವಿ ಜನಾಂಗದ ಮೇಲ್ಗಡೆ ಎಲ್ಲ ಜಂಟಿಯಲ್ಲಿ ತೋರಿಸ್ತಾ ಇದೆ. ರೆಡ್ಡಿ ಜನಾಂಗದ ಮೇಲ್ವರ್ಗದ ಜನಾಂಗಕ್ಕೆ ಹೆಂಗೆ ನೀವು ಪೋತಿ ವರ್ಸಸ್ ಖಾತೆ ಮಾಡ್ತೀರಾ? ಪೋತಿ ವರ್ಸಸ್ ಖಾತೆ ಯಾರಿಗೆ ಮಾಡಬೇಕು? ಯಾಕೆ ಈ ಥರ ಕಾನೂನನ್ನ ನೀವು ಹದಗೆಡಿಸಿ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಕ್ವಶನ್ ಮಾಡಿದಾಗ ಅದಕ್ಕೆ ಬೇರೆ ಬೇರೆ ಒತ್ತಡಗಳಿಂದ ನಮ್ಮಣ್ಣ DC ಅವ್ರು ಹಂಗೆ ನಾವು ಇಲ್ಲಿ ಅದು ಇದು ಅಂತ ಕೋರ್ಟ್ಗಳು ಅದು ಇದು ಅಂತೆಲ್ಲ ಜಾಸ್ತಿ ನಮಗೆ ಒತ್ತಡ ಇಟ್ಟು ಅವ್ರ ಅಣ್ಣ ಯಾರು GV ಅಶ್ವಥ್ ರೆಡ್ಡಿ ಮತ್ತು ಬೈರೆಡ್ಡಿ ವೆಂಕಟರೆಡ್ಡಿ ಅಂತಿದ್ದಾರಲ್ಲ, ಅವ್ರ ಅಣ್ಣ ಅವರು DC ಆಗಿರ್ತಾರೆ. ರೀಸೆಂಟಾಗಿ ರಿಟೈರ್ಡ್ ಆಗಿರ್ತಾರೆ. ರಿಟೈರ್ಡ್ ಆಗಿರ್ತಾರೆ ಅಂತ ನಾರಾಯಣ ಸ್ವಾಮಿ ಅಂತ ಅವ್ರ ಹೆಸರು. ಅವರು DC ಆಗಿದ್ದು ರಿಟೈರ್ಡ್ ಆಗಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ಇಲ್ಲೆಲ್ಲ ತಾಲೂಕು ಆಫೀಸಲ್ಲಿ 46 ಎಕರೆ ಒಂದೇ ಫ್ಯಾಮಿಲಿಗೆ ಗ್ರಾಂಟ್ ಮಾಡ್ಕೊಂಡಿದ್ದಾರೆ. ಅವರೇ ಫ್ಯಾಮಿಲಿಗೆ 46 ಎಕರೆ ಗ್ರಾಂಟ್ ಮಾಡಿದ್ದಾರೆ. ಇದನ್ನು ನಾವು ಆಲ್ರೆಡಿ ಏನು ಸ್ಟಾಪ್ ಮಾಡಲಿಕ್ಕೆ ಮೊನ್ನೆ ಅದನ್ನು ಅವ್ರಿಗೆ ಎಷ್ಟು ಗ್ರಾಂಟ್ ಆಗಿದೆ ಅದನ್ನೆಲ್ಲ ತೆಗೆದು ಮೂಲಕ ಯಾರ ಜಮೀನುಗಳಿಲ್ವೋ ಬಡವರಿಗೆ ಕೊಡಬೇಕು ಅಂತೇಳಿ ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಕುಲಂಕಷವಾಗಿ ತಹಸೀಲ್ದಾರ್ ಸಾಹೇಬರು ಸ್ಪಾಟಿಗೆ ಬಂದಿದ್ದರು. ಆ ಸ್ಪಾಟಿಗೆ ಬಂದಿದ್ರು ಕೂಡ ಇನ್ನೂ ಏನೂ ಕ್ರಮ ತೆಗೆದುಕೊಂಡಿಲ್ಲ. 46 ಎಕರೆ ಹೆಂಗೆ ಗ್ರಾಂಟ್ ಮಾಡ್ತಾರೆ ಒಂದೇ ಫ್ಯಾಮಿಲಿಗೆ? ಯಾವ ಕಾನೂನಲ್ಲಿದೆ ಒಂದೇ ಫ್ಯಾಮಿಲಿ 46 ಎಕರೆ ಗ್ರಾಂಟ್ ಮಾಡೋಕ್ಕೆ? ಹೆಸರು ಚೇಂಜ್ ಮಾಡಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಭಾವಂದಿರು ಎಲ್ಲರೂ ಒಂದೇ ಫ್ಯಾಮಿಲಿಗೆ 46 ಎಕರೆ ಗ್ರಾಂಟ್ ಮಾಡ್ಕೊಂಡಿದ್ದಾರೆ. 3 ಸರ್ವೆ ನಂಬರ್ಗಳು, 1, 2 ಸರ್ವೆ ನಂಬರು, 24 ಸರ್ವೆ ನಂಬರು, ಆಮೇಲೆ 2 ಸರ್ವೆ ನಂಬರ್ 24, 10, 16 ಪ್ಲಸ್ 4 ಸರ್ವೆ ನಂಬರ್, ಇಷ್ಟು ಸರ್ವೆ ನಂಬರ್ಗಳಲ್ಲಿ ಮಾಡ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಅವರ ಮೇಲೆ ಜರುಗಿಸಿ ನಮಗೆ ಕಾನೂನು ರೀತಿ ನ್ಯಾಯ ದೊರಕಿಸಬೇಕಂತ ತಹಸೀಲ್ದಾರ್ ಸಾಹೇಬರಲ್ಲಿ, AC ಸಾಹೇಬ್ರ, ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರಲ್ಲಿ ಮತ್ತು DC ಸಾಹೇಬರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಈ ಮೂಲಕ ನಿಮ್ಮ ಎಲ್ಲ ಬಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ.